ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆಯ ಇನ್ನೊಂದು ಪ್ರಮುಖವಾದ ವಿಷಯ ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ. ಕರ್ನಾಟಕ ಅ ಡೆವಲಪಿಂಗ್ ಸ್ಟೇಟ್. ಇದನ್ನು ಇವತ್ತು ಡಿಸ್ಕಸ್ ಮಾಡೋಣ. ವೈ ಡು ಯು ಫೈಂಡ್ ಅ ಎಕ್ಸ್ಕ್ಲಮೇಟರಿ ಮಾರ್ಕ್? ಇಲ್ಲೊಂದು ಚಿಹ್ನೆ ಇದೆ, ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ ಅಂದಮೇಲೆ ಯಾಕಿದೆ ಅಂತ ಯೋಚನೆ ಮಾಡಿದಾಗ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ನಾವು ವಿ ಜಸ್ಟ್ ವಾಂಟ್ ಟು ಸಿ ವೆದರ್ ಕರ್ನಾಟಕ ಈಸ್ ಡೆವಲಪಿಂಗ್ ಆರ್ ನಾಟ್. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೊಂದುತ್ತಿದೆಯೇ ಇಲ್ವೇ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡಬೇಕು. ಹಾಗಾದರೆ ಡೆವಲಪ್ಮೆಂಟನ್ನು ಹೇಗೆ ನೀವು ಅನಲೈಸ್ ಮಾಡ್ತೀರಾ? ಹೌ ಡು ಯು ಅನಲೈಸ್ ಡೆವಲಪ್ಮೆಂಟ್? ಅಂದರೆ ಅದನ್ನು ವಿಶ್ಲೇಷಣೆ ಮಾಡೋದು ಹೇಗೆ? ಒಂದು ರಾಜ್ಯ ಅಥವಾ ಒಂದು ದೇಶ ಡೆವಲಪ್ ಆಗ್ತಾ ಇದೆ ಅಂತ. ನಾವು ಹಿಂದಿನ ವರ್ಷಕ್ಕೂ ಈಗಿನ ವರ್ಷಕ್ಕೂ ಆದಾಯವನ್ನು ನೋಡ್ಕೋತೀವಿ, ಹಿಂದಿನ ಜನರ ಜೀವನ ಮಟ್ಟ ಮತ್ತು ಈಗಿನ ಜನರ ಜೀವನ ಮಟ್ಟವನ್ನು ನೋಡ್ಕೋತೀವಿ, ಅಥವಾ ಹಿಂದಿನ ಟ್ಯಾಕ್ಸ್ ಬೇಸು ಈಗ ಎಷ್ಟು ತೆರಿಗೆಯನ್ನು ರಾಜ್ಯ ಕಟ್ಟೋದಕ್ಕೆ ಸಾಧ್ಯವಾಗ್ತಿದೆ ಅನ್ನೋದನ್ನು ನೋಡ್ಕೋಬಹುದು. ಆಗಿರುವಂಥ ಸುಧಾರಣೆಗಳನ್ನು ಗಮನಿಸ್ಬೋದು. ತಂತ್ರಜ್ಞಾನದಲ್ಲಾಗಲಿ ಅಥವಾ ಉತ್ಪಾದನೆಯಲ್ಲಾಗಲಿ, ಅನುಭೋಗದಲ್ಲಾಗಲಿ, ಜನರ ಜೀವನ ಮಟ್ಟದಲ್ಲಾಗಲಿ ಅಥವಾ ಸಾಕ್ಷರತೆಯಲ್ಲಾಗಲಿ, all the aspects of life, whether it is the literacy, whether it is consumption, expenditure of people, income of the state, contribution of state towards taxes to the central government, anything, all these factors are considered to see whether the state is developing or not. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ, ಇದ್ರ ಬಗ್ಗೆ ನಾವಿವತ್ತು ಸ್ಟಡಿ ಮಾಡೋಣ. ನಾವು ಕರ್ನಾಟಕ ಎಕಾನಮಿನಲ್ಲಿ ಇದೊಂದು ಸೆಕೆಂಡ್ ಟಾಪಿಕ್ ಬರುತ್ತೆ. ಕರ್ನಾಟಕ ಆರ್ಥಿಕತೆ ಅಂತ ನಿಮಗೇನು ಇದೆ ಅದರಲ್ಲಿ ಇದು ಸೆಕೆಂಡ್ ಟಾಪಿಕ್ ಬರುತ್ತೆ, ಕರ್ನಾಟಕ ಡೆವಲಪಿಂಗ್ ಎಕಾನಮಿ. ಲೆಟ್ ಅಸ್ ಜಸ್ಟ್ ಸಿ, ಈ ಪ್ರತಿಯೊಂದು ಪಾಯಿಂಟ್ ನೋಡ್ತಾ ಕರ್ನಾಟಕ ಡೆವಲಪ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಅನಲೈಸ್ ಮಾಡ್ತಾ ಬರೋಣ. ಕರ್ನಾಟಕ ಡೆವಲಪಿಂಗ್ ಸ್ಟೇಟ್. See, before independence, Karnataka has been identified as an undeveloped state. After the independence, due to introduction of agricultural and industrial policies in the state, it has been identified as the following state, developing state. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ ಹೊಂದದ ರಾಜ್ಯ ಅಂತ ಗುರುತಿಸಲಾಗಿದೆ. ಸ್ವಾತಂತ್ರ್ಯ ನಂತರ ಕೃಷಿ ಮತ್ತು ಕೈಗಾರಿಕಾ ನೀತಿಗಳನ್ನು ಜಾರಿಗೆ ತರಲು ರಾಜ್ಯವನ್ನು ಅಭಿವೃದ್ಧಿಶೀಲ ರಾಜ್ಯವೆಂದು ಗುರುತಿಸಲಾಗಿದೆ. ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ ಎಂಬುದು ಈ ಕೆಳಗಂಡ ಅಂಶಗಳಿಂದ ಸಮರ್ಥನೆ ಮಾಡ್ಕೋಬೋದು. ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳೂ ಹಿಂದುಳಿದಿತ್ತು, ಯಾವ ರಾಜ್ಯನೂ ಅದರಿಂದ ಹೊರತಾಗಿರಲಿಲ್ಲ. ಕರ್ನಾಟಕ ಯಾಕೆ ವಿಭಿನ್ನ ಆಗತ್ತೆ ಅಂತಂದರೆ, ಕರ್ನಾಟಕ ಒಂದು ರೀತಿ ನೈಸರ್ಗಿಕ ಸಂಪನ್ಮೂಲದಲ್ಲಿ ಸಂಪನ್ನತೆಯನ್ನು ಹೊಂದಿರುವಂಥ ರಾಜ್ಯ, ಜೈವಿಕ ವೈವಿಧ್ಯತೆಯನ್ನು ಹೊಂದಿರುವಂತಹ ರಾಜ್ಯ, ನೀವು ಕಡಲ ತೀರವನ್ನು ನೋಡುವಂಥ ರಾಜ್ಯ, ಮಲೆನಾಡು ಪ್ರದೇಶಗಳನ್ನು ನೋಡುವಂಥ ರಾಜ್ಯ, ಮಳೆನೇ ಬೀಳದೇ ಇರುವಂತಹ ಒಣ ಪ್ರದೇಶ ಇರುವಂತಹ ರಾಜ್ಯ. ಅಂದರೆ ಯು ಸಿ ಅ ಮಿಕ್ಸ್ಚರ್ ಆಫ್ ಆಲ್ ಜಿಯೋಗ್ರಫಿಕಲ್ ಟೈಪ್ ಇನ್ ದ ಲ್ಯಾಂಡ್ ಆಫ್ ಕರ್ನಾಟಕ. ಆನ್ ದ ಒನ್ ಸೈಡ್ in Malnad region, you just see all greenery, good rainfall, good monsoon, and you see the dry places like Uttara Karnataka where there is shortage of rainfall. Or you can even see the coastal region towards this Mangalore and other regions. You can see the coastal region too. And you see biodiversity, flora and fauna, biodiversity, you see that extensively. So Karnataka is a unique state because of its natural resources and because of its uniqueness in its existence. Among the South Indian states, towards tax contribution to the central government, Karnataka ranks second. ಓಕೆ, ಸೊ ಕರ್ನಾಟಕ ಒಂದು ರೀತಿ ವಿಭಿನ್ನವಾಗಿರುವಂತಹ ಕುಶಲಕರ್ಮಿಗಳನ್ನು ಹೊಂದಿರುವಂತಹ, ಬುದ್ಧಿವಂತ ಮಾನವ ಸಂಪನ್ಮೂಲವನ್ನು ಹೊಂದಿರುವಂತಹ, ನೈಸರ್ಗಿಕ ಸಂಪನ್ಮೂಲವನ್ನು ಸಂಪದ್ಭರಿತವಾಗಿ ಹೊಂದಿರುವಂತಹ ರಾಜ್ಯ. ಹಾಗಾಗಿ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಇಸ್ ನಾಟ್ ಅ ಡಿಫಿಕಲ್ಟ್ ಥಿಂಗ್. ವಿ ಹ್ಯಾವ್ ದ ಪೊಟೆನ್ಷಿಯಲ್ ಟು ಡೆವಲಪ್ ಆ್ಯಂಡ್ ವಿ ನೀಡ್ ಟು ಮೇಕ್ ಯೂಸ್ ಆಫ್ ದಟ್ ಪೊಟೆನ್ಷಿಯಲ್
ಇನ್ ಅ ಮೋರ್ ಎಕ್ಸ್ಟೆನ್ಸಿವ್ ಮ್ಯಾನರ್. ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ನಾವು ಇನ್ನಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಹೋದರೆ ಮುಂದುವರಿಯೋ ಮುಂದುವರೆದಿದೆ ಅನ್ನೋ ಇದಕ್ಕೆ ತಲುಪೋದಕ್ಕೆ ಏನೂ ದೂರ ಇಲ್ಲ. ಆದರೆ ಮುಂದುವರಿತಾ ಇದೆಯಾ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯವೇ ಅಂದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಆಸ್ಪೆಕ್ಟ್ಸನ್ನು ಅಥವಾ ಕೆಲವೊಂದು ಪಾಯಿಂಟ್ಸನ್ನು ಹೇಳಬೇಕಾಗತ್ತೆ. ಕರ್ನಾಟಕ ಎ ಡೆವಲಪಿಂಗ್ ಸ್ಟೇಟ್. ಮೊದಲಿಗೆ ಇಫ್ ಯು ಸಿ ದಿ ಇನ್ಕಮ್ ಆಫ್ ದಿ ಎಕಾನಮಿ of Karnataka, you can see that the state's income has been increasing from year to year. In 1956-57, the income of the state was 495.17 crores. And in 1996-97, that is 40 years from 1956-57, it increased to 22,000 crores. ಅಂದರೆ ರಾಜ್ಯದ ಆದಾಯ 1956-57ರಲ್ಲಿ 495.17 ಕೋಟಿ ಇದ್ದಿದ್ದು 1996-97 40 ವರ್ಷ ಬಿಟ್ಟು ನೋಡಿದಾಗ 22,000 ಕೋಟಿಗೆ ಏರಿಕೆಯಾಗಿದೆ. ಅಲ್ಲಿಂದ 96-97 ನೀವೇನಾದ್ರು 2014-15ಗೆ ಬಂದರೆ, ಇಫ್ ಯು ಕಮ್ ಟು 2014-15, ದಿ ಇನ್ಕಮ್ ಆಫ್ ದಿ ಸ್ಟೇಟ್ ಹ್ಯಾಸ್ ಇನ್ಕ್ರೀಸ್ ಟು 7,02,131 crores. ಅಂದರೆ 2014-15ಕ್ಕೆ ಬಂದರೆ ನಾವು 7,02,135 ಕೋಟಿ ರೂಪಾಯಿಗೆ ನಮ್ಮ ಆದಾಯ ಹೆಚ್ಚಾಗಿರೋದನ್ನು ನೋಡ್ತೀವಿ. ಇಲ್ಲಿ ಆದಾಯ ಹೆಚ್ಚಾಗಿರೋದಕ್ಕೆ ಅನೇಕ ಕಾರಣಗಳಿದೆ. ಹೊಸ ಹೊಸ ಉದ್ಯಮಗಳ ಸ್ಥಾಪನೆ, ಕೃಷಿಯಲ್ಲಿ ನಾವು ಕಂಡುಕೊಂಡಿರುವಂತಹ ಯಾಂತ್ರೀಕರಣ, ಇರಿಗೇಷನ್ ಫೆಸಿಲಿಟೀಸಲ್ಲಿ ಮಾಡಿರುವಂಥ ಸುಧಾರಣೆ, ಆಮೇಲೆ ಇಂಧನ ಉತ್ಪಾದನೆಯಲ್ಲಿ ಮಾಡಿರುವಂತಹ ಸಾಧನೆ. ದ ಅಚೀವ್ಮೆಂಟ್ ಲೈಸ್ ಇನ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, and we have seen an improvement in fuel production. We have seen the extensive use of hydroelectricity for power generation. All this has contributed for state's income, and so state's income has been increasing. ರಾಜ್ಯದ ಆದಾಯ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ರಾಜ್ಯ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾದರೆ ರಾಜ್ಯಾದಾಯ ಜಾಸ್ತಿ ಆಯಿತು, ವಾಟ್ ಅಬೌಟ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್? ತಲಾದಾಯ ಹೆಚ್ಚಾಗಿದೆಯಾ ಅಂತ ನೋಡಿದಾಗ ರಾಜ್ಯದ ಆದಾಯ ಹೆಚ್ಚಾಗ್ತಿದ್ದ ಹಾಗೆ ತಲಾದಾಯ ಸಹ ನ್ಯಾಚುರಲ್ ಆಗೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಫ್ ಯು ಲುಕ್ ಇನ್ ಟು ದಿ ಪರ್ ಕ್ಯಾಪಿಟಲ್ ಇನ್ಕಮ್, 1956-57ರಲ್ಲಿ ತಲಾದಾಯ 230.5 ರೂಪಾಯಿ ಇತ್ತು. ಅಂದರೆ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಅ ಪರ್ಸನ್ ಇನ್ 1956-57 ವಾಸ್ 230.5 rupees. 230.50 ಪೈಸಾ ಇಷ್ಟೇ ಇದ್ದಿತ್ತು. ಇನ್ 1996-97 ದಿಸ್ ಇನ್ಕ್ರೀಸ್ ಟು 8,200 rupees. 8,200 ರೂಪಾಯಿಗೆ 2005-06ರಲ್ಲಿ ಹೆಚ್ಚಾಯಿತು. 2011-12ರಲ್ಲಿ 11ನೇ ಸೆನ್ಸಸ್ ಪ್ರಕಾರ 2011-12ರಲ್ಲಿ ದಿ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಕರ್ನಾಟಕ ಇನ್ಕ್ರೀಸ್ ಟು 69,493 rupees. 2011-12ರಲ್ಲಿ 69,493 ರೂಗಳಿಗೆ ಏರಿಕೆಯಾಯಿತು. ಇನ್ 14-15 ದಿಸ್ ಇನ್ಕ್ರೀಸ್ ಟು 1,01,594. 2014-15ರಲ್ಲಿ 1,01,594 ರೂಪಾಯಿಗೆ ತಲಾದಾಯ ಹೆಚ್ಚಾಗಿದೆ. ಇಲ್ಲಿಗೆ ನಿಲ್ತಾ 15-16ಕ್ಕೆ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಸ್ ಇನ್ಕ್ರೀಸ್ ಟು 1,45,799 rupees. 1,45,799 ರೂಪಾಯಿಗೆ ಏರಿಕೆಯಾಗಿರೋದನ್ನು ನೋಡ್ತೀವಿ. ಅಂದರೆ ಪ್ರತಿ ಸಾರಿ ಪರ್ ಕ್ಯಾಪಿಟಲ್ ಇನ್ಕಮ್ ವರ್ಷದಿಂದ ವರ್ಷಕ್ಕೆ 13.5% ಏರಿಕೆಯಾಗಿರೋದನ್ನು ನೋಡ್ತೀವಿ. ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಸ್ ಇನ್ಕ್ರೀಸ್ಡ್ ಅಟ್ ಅ ರೇಟ್ ಆಫ್ 13.5% year after year. So we can see that the income of the Karnataka economy has increased in 5%, and income of per capita income has increased by 2.5% from per annum. ಅಂದರೆ every year there is a increase. ಯಾವಾಗ ಇನ್ಕ್ರೀಸ್ ಆಗತ್ತೋ ತಲಾದಾಯ ಆಗಿರ್ಬೋದು ಅಥವಾ ರಾಜ್ಯದ ಆದಾಯ ಆಗಿರ್ಬೋದು,
ಇದು ಒಂದು ರಾಜ್ಯ ಮುಂದುವರಿತಾ ಇದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ದಟ್ ದ ಸ್ಟೇಟ್ ಇಸ್ ಡೆವಲಪಿಂಗ್. And with the increase in per capita income, there's increasing savings too. ಅಲ್ವಾ, ಉಳಿತಾಯ ಕೂಡ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಉಳಿತಾಯ ಪ್ರಮಾಣ ಕೂಡ ಹೆಚ್ಚಾಗೋದನ್ನ ನೋಡ್ತಾ ಹೋಗ್ತೀವಿ. ನಾವು ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ರಾಜ್ಯವನ್ನ ನಾವು ಡೆವಲಪ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿದಾಗ, ಅಗ್ರಿಕಲ್ಚರ್ ನಮ್ಮ ಮೇನ್ ಕಸಬಾಗಿರೋದ್ರಿಂದ, ಕೃಷಿ ರಾಜ್ಯದ ಒಂದು ಪ್ರಮುಖವಾದ ಕಸಬಾಗಿರೋದ್ರಿಂದ, ಕೃಷಿಯ ಮೂಲಕ ನಾವು ದೇಶದ ಅಭಿವೃದ್ಧಿಯನ್ನ ನೋಡ್ಬೇಕಾಗತ್ತೆ. ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ, ರಾಜ್ಯ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ ಕರ್ನಾಟಕ ರಾಜ್ಯ ಅಂತ ನೋಡಿದಾಗ ಕೃಷಿ ಉತ್ಪನ್ನವನ್ನು ನೋಡ್ಬೋದು. ವಿ ಕ್ಯಾನ್ ಸಿ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಟು ಸಿ ವೆದರ್ ದಿ ಸ್ಟೇಟ್ ಇಸ್ ರಿಯಲಿ ಡೆವಲಪಿಂಗ್ ಆರ್ ನಾಟ್. ರಾಜ್ಯದಲ್ಲಿ 1951ರಿಂದ ಈಚೆಗೆ ಪ್ರಾರಂಭವಾದ ಆರ್ಥಿಕ ಯೋಜನೆಗಳ ಕಾರಣದಿಂದ ಸಾಕಷ್ಟು ಉತ್ಪಾದನೆ ಗಣನೀಯವಾಗಿ ಜಾಸ್ತಿ ಆಯಿತು. ದಟ್ ಇಸ್ ದಿ ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಸಿನ್ಸ್ ಇಂಡಿಪೆಂಡೆನ್ಸ್ has motivated or has given impetus for the development of the economy or improvement in the production. ಭೂ ಸುಧಾರಣೆ ಕಾರ್ಯಕ್ರಮ ಇರ್ಬೋದು, ದ ಲ್ಯಾಂಡ್ ರಿಫಾರ್ಮ್ಸ್ ಪ್ರೋಗ್ರಾಮ್, ಅದರ ಕ್ರಮಬದ್ಧ ಅನುಷ್ಠಾನ, ದ ಸಿಸ್ಟಮ್ಯಾಟಿಕ್ ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್, ನೀರಾವರಿ ಯೋಜನೆಗಳನ್ನ ಕಾರ್ಯಗತ ಮಾಡಿರುವಂಥದ್ದು, ದಟ್ ಇಸ್ ಇರಿಗೇಷನಲ್ ಪ್ಲಾನ್ಸ್ ದಟ್ ಹಸ್ ಬಿನ್ ಇಂಪ್ಲಿಮೆಂಟೆಡ್, ವೈಜ್ಞಾನಿಕ ಬೇಸಾಯದ ಅಳವಡಿಕೆ, ಮೆಕನೈಸೇಷನ್ ಇನ್ ಅಗ್ರಿಕಲ್ಚರ್, ಸುಧಾರಿತ ತಳಿ, ಇಂಪ್ರೂವ್ಡ್ ಸೀಡ್ಸ್ ಈಸ್ ಬೀಯಿಂಗ್ ಯೂಸ್ಡ್, ಹಸಿರು ಕ್ರಾಂತಿ ಆಗಿದ್ದು ಅಂದರೆ ಗ್ರೀನ್ ರೆವಲ್ಯೂಷನ್ ದಟ್ ಹ್ಯಾಪನ್ಡ್. ಆಮೇಲೆ ಯೂಸ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್, ರಸಗೊಬ್ಬರ ಮತ್ತು ರಾಸಾಯನಿಕಗಳನ್ನು, ಕೀಟನಾಶಕಗಳನ್ನು, ಪೆಸ್ಟಿಸೈಡ್ಸನ್ನು ಬಳಸ್ತಾ ಇರುವಂಥದ್ದು. ಆಲ್ ದಿಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಫಾರ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇವೆಲ್ಲವೂ ಕೃಷಿ ಉತ್ಪನ್ನ ಜಾಸ್ತಿ ಆಗೋದಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತಾನೆ ಬರ್ತಾ ಇದೆ. ಸೊ ಹಾಗಾಗಿ ಕೃಷಿ ಉತ್ಪಾದನೆ ಹೆಚ್ಚುವಂತೆ ಮಾಡ್ತಾ ಇದೆ. ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆ ಆದಂಥ ಪ್ರಗತಿಯನ್ನು ನಾವು ನೋಡ್ತಾ ಹೋದರೆ 1970-71ರಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ 57.46 ಲಕ್ಷ ಟನ್ ಇತ್ತು. ಅಂದರೆ 1970-71 the production of agriculture in terms of food grains was 57.46 lakh tons. In 13-14 this has increased to 130.54 lakh tons. That is, it has almost ಡಬಲ್ ಆಗಿದೆ ಫುಡ್ ಗ್ರೈನ್ಸ್ನ ಉತ್ಪಾದನೆ. ಅಂದರೆ ಉತ್ಪಾದನೆ ಕರ್ನಾಟಕದಲ್ಲಿ ಗಣನೀಯವಾಗಿ ಸಾಧನೆ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ನೀವೇ ನೋಡ್ತಾ ಇರೋ ಹಾಗೆ ನೆರೆ ಇರ್ಬೋದು, ಅಥವಾ ಕೆಲವೊಂದು ಕಡೆ ಮಳೆನೇ ಆಗ್ತಿರೋದು, ಕೆಲವೊಂದು ಕಡೆ ನೆರೆಯಿಂದಾಗಿ ಸಾಕಷ್ಟು ಫುಡ್ ಗ್ರೈನ್ಸ್ ಉತ್ಪಾದನೆಯಲ್ಲಿ ಏರ್ಪೇರ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವಿ ಸಿ ದಿ ಫ್ಲಕ್ಚುಯೇಷನ್ಸ್ ಇನ್ ಫುಡ್ ಪ್ರೊಡಕ್ಷನ್ ದೀಸ್ ಡೇಸ್ ಬಿಕಾಸ್ ಆಫ್ ದಿ ಫ್ಲಡ್ಸ್ ಎವ್ರಿ ಇಯರ್. ಪ್ರತಿ ವರ್ಷ ಒಂದು ಫ್ಲಡ್ಡನ್ನು ನೋಡ್ತೀವಿ, ಪ್ರತಿ ವರ್ಷ ಒಂದು ನೆರೆಯನ್ನು ನೋಡ್ತೀವಿ, ರೈತ ಬೆಳೆ ಹಾನಿ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಸ್ವಲ್ಪ ಫುಡ್ ಪ್ರೊಡಕ್ಷನ್ ತೊಂದರೆ ಆಗ್ತಿದೆ ಹೊರತು ಅದರ್ವೈಸ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಹ್ಯಾಸ್ ಟ್ರೆಮೆಂಡಸ್ಲಿ ಇನ್ಕ್ರೀಸ್ಡ್ ಇನ್ ಕರ್ನಾಟಕ, ಆ್ಯಂಡ್ ಸೊ ವಿ ಕ್ಯಾನ್ ಕಾಲ್ ಕರ್ನಾಟಕ ಎ ಡೆವಲಪಿಂಗ್ ಕಂಟ್ರಿ. And then next point is increase in industrial production. Agriculturally ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ we have to see whether there is any improvement in industrial ಪ್ರೊಡಕ್ಷನ್. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿರೋದನ್ನು ನೋಡ್ತೀವಿ. ವಿ ಸಿ ದ್ಯಾಟ್ ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇತ್ತೀಚೆಗೆ ಬಂಡವಾಳದ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಆರ್ಥಿಕ ಯೋಜನೆಗಳನ್ನು ಕಾರ್ಯಗತ ಮಾಡಿರುವಂಥದ್ದು, ಅದನ್ನು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು, ಹೊಸ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡಿರುವಂಥದ್ದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡಿರುವಂಥದ್ದು, ಉತ್ಪಾದನೆಯಲ್ಲಿ ಸುಧಾರಣೆ ಮಾಡಿರುವಂಥದ್ದು, ಮತ್ತು ಅನೇಕ ದೊಡ್ಡ ದೊಡ್ಡ ಉದ್ಯಮಗಳನ್ನು ಇನ್ನಷ್ಟು ಮಾಡರ್ನೈಸ್ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಜಾಸ್ತಿ ಆಗ್ತಾ ಇರೋ ಹಾಗೆ ಮಾಡ್ತಾ ಇದೆ. ಇನ್ಕ್ರೀಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತಂದಾಗ ಯು ಕ್ಯಾನ್ ಸಿ ದಟ್
ಸರ್ಕಾರ ಮಾತ್ರ ಅಲ್ಲ, ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಕೂಡ ಹಲವಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದೆ. ಇದರಿಂದ ಕೈಗಾರಿಕೆಗಳ ಸಂರಚನೆಯಲ್ಲಿ ವ್ಯಾಪಕವಾದ ಬದಲಾವಣೆಗಳು ಕೂಡ ಆಗ್ತಾ ಹೋಗ್ತಾ ಇದೆ. ಇವತ್ತು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ಭಾರೀ ರಾಸಾಯನಿಕಗಳು, ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, ಸಿಮೆಂಟ್, ಏರ್ಕ್ರಾಫ್ಟ್, ತೈಲ ಶುದ್ಧೀಕರಣ ಘಟಕಗಳು, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಕೈಗಾರಿಕಾ ವಲಯದಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಇದೆ. ಇದರಿಂದ ಕರ್ನಾಟಕ ಒಂದು ಮುಂದುವರಿತಾ ಇರುವಂತಹ ರಾಜ್ಯ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. So we can say that there is a lot of investment in industries these days. There is capital formation and increase in investment in the industrial area. We see there are many big industries like iron and steel. It may be the fertilizer industry, it may be heavy machineries industry, machine tools, locomotives, electrical appliances, electronics, cement industry, aircraft industry, paper industry, oil refinery industries, aluminium, sugar industry. All these are the big industries that are established and are functioning very well. And there are many number of small scale and cottage industries too, to help the small undertakings or the small businessmen. And there are many employment opportunities, direct and indirect employment opportunities that is created because of industrial development. And the production is also increasing day by day. And so we can even in information technology and biotechnology, the state has made tremendous achievement. ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇದರಲ್ಲೂ ಸಹ ರಾಜ್ಯ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿರೋದನ್ನು ನೋಡ್ತೀವಿ. ಸೊ ಹಾಗಾಗಿ ಕರ್ನಾಟಕ ಒಂದು ಮುಂದುವರಿತಾ ಇರುವಂತಹ ರಾಜ್ಯ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಕೋಬಹುದು. ದೆನ್ ನೆಕ್ಸ್ಟ್ ಇಸ್ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಫಾರ್ಮೇಷನ್. ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂದಾಗ ಕ್ಯಾಪಿಟಲ್ ಫಾರ್ಮೇಷನ್ ಎಲ್ಲಿಂದ ಬರುತ್ತೆ, ಬಂಡವಾಳ ಸಂಚಯನ ಎಲ್ಲಿಂದ ಬರುತ್ತೆ ಅಂದರೆ ಉಳಿತಾಯದಿಂದ ಬರುತ್ತೆ. ಸಿ ಐ ಟೋಲ್ಡ್ ಯು ಬಿಫೋರ್, ದರ್ ಇಸ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್. ಜನರ ತಲಾದಾಯ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾವಾಗ ಜನರ ತಲಾದಾಯ ಹೆಚ್ಚಾಗ್ತಾ ಹೋಗುತ್ತೋ ನ್ಯಾಚುರಲ್ ಆಗಿ ದ ಕ್ಯಾಪಿಟಲ್ ಫಾರ್ಮೇಷನ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆಸ್ ಅ ಸೇವಿಂಗ್ಸ್ goes on increasing. ಉಳಿತಾಯ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಇದ್ದ ಹಾಗೆ the capital formation will also go on increasing. This capital formation helps in investment, increase in ಇನ್ವೆಸ್ಟ್ಮೆಂಟ್. ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೂಡಿಕೆ ಗಾತ್ರ ಗಣನೀಯವಾಗಿ ಬೆಳೆದಿರುವಂಥದ್ದು, ಹೂಡಿಕೆ ಹೆಚ್ಚಳದ ಪರಿಣಾಮವಾಗಿ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡಿರುವಂಥದ್ದು, ಉತ್ಪಾದನೆಯನ್ನು ಏರಿಕೆ ಮಾಡಿರುವಂಥದ್ದು, ಇವೆಲ್ಲ ಕೂಡ. ಆಮೇಲೆ ಇತ್ತೀಚೆಗೆ ಅನಿವಾಸಿ ಭಾರತೀಯರು ಮತ್ತೆ ನಮ್ಮ ನ್ಯೂ ಎಕನಾಮಿಕ್ ಪಾಲಿಸಿ ಇಂಪ್ಲಿಮೆಂಟೇಷನ್ ನಂತರ ವಿದೇಶದಿಂದ ಬರ್ತಾ ಇರುವಂತಹ ಹೂಡಿಕೆ ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ವಿ ಆರ್ ಸೀಯಿಂಗ್ ದ್ಯಾಟ್ ಇವನ್ ದ ಫಾರಿನ್ ಕಂಟ್ರೀಸ್ ಆರ್ ಕಮಿಂಗ್ ಫಾರ್ವರ್ಡ್ ಟು ಇನ್ವೆಸ್ಟ್ ಇನ್ ಇಂಡಿಯಾ, ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಪೀಪಲ್ ಆರ್ ಸೇವಿಂಗ್ ಮೋರ್ ಇನ್ ದ ಎಕಾನಮಿ, and the saved money is invested into the industries. So ನಿಮಗೆ ವರ್ಷದಿಂದ ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಯು ಕ್ಯಾನ್ ಸಿ ದಟ್ ದೆರ್ ಇಸ್ ಇಂಪ್ರೂವ್ಮೆಂಟ್ ಇನ್ ದಿ ಎಕಾನಮಿ ಟು. ಕರ್ನಾಟಕ ಎಕಾನಮಿನಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಆಗ್ತಿರೋದನ್ನು ನೋಡ್ತಾ ಹೋಗ್ತೀವಿ. ಬಂಡವಾಳ ಸಂಚಯನ ವರ್ಷದಿಂದ ವರ್ಷಕ್ಕೆ, ಉಳಿತಾಯ ಹೆಚ್ಚಾದಂತೆ ಬಂಡವಾಳ ಸಂಚಯನ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ದ ನೆಕ್ಸ್ಟ್ ಇಸ್ ಗ್ರೋತ್ ಇನ್ ಇರಿಗೇಷನ್ ಫೆಸಿಲಿಟೀಸ್. ನೋಡಿ, ನೀರಾವರಿ ಸೌಲಭ್ಯ, ನಾವು ಕೃಷಿಯನ್ನು ಯಾಂತ್ರೀಕರಣ ಮಾಡ್ತೀವಿ ಅಂತ ಹೇಳೋದು ಮಾತ್ರ ಅಲ್ಲ, ಯಾಂತ್ರೀಕರಣ ಮಾಡೋದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಇರಿಗೇಷನ್. ಬಿಕಾಸ್ ವಿ ಹ್ಯಾವ್ ಟು ಹೆಲ್ಪ್ ಫಾರ್ಮರ್ಸ್ ಟು ಪ್ರೊಡ್ಯೂಸ್ ದಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಈವನ್ ವಿತೌಟ್ ಬೀಯಿಂಗ್ ಡಿಪೆಂಡೆಂಟ್ ಆನ್ ರೈನ್ಫಾಲ್. ಅಂದರೆ ಒಬ್ಬ ರೈತನ ನೀವು ಸುಧಾರಣೆ ಮಾಡಬೇಕು, ಅಥವಾ ರೈತನ ಉತ್ಪಾದನೆಯನ್ನು, ಕೃಷಿ ಉತ್ಪಾದನೆಯನ್ನು ನಾವು ಸುಧಾರಣೆ ಮಾಡಬೇಕು ಅಂತಂದರೆ ಅವನು ಮಳೆಯನ್ನು ಅವಲಂಬಿಸದೆ ಅವನಿಗೆ ಯಾವ ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಬೇಕು, ಎಷ್ಟು ಪ್ರಮಾಣದ ನೀರು ಬೇಕು ಅದನ್ನು ಒದಗಿಸುವಂತಹ ಸಾಮರ್ಥ್ಯ ಸೃಷ್ಟಿಯಾಗಬೇಕು. ಆ್ಯಂಡ್ ದ್ಯಾಟ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಇರಿಗೇಷನ್ ಫೆಸಿಲಿಟಿ. ಯು ಹ್ಯಾವ್ ಟು ಮೇಕ್ ಹಿಮ್ ಇಂಡಿಪೆಂಡೆಂಟ್ ಆಫ್ ಮಾನ್ಸೂನ್. ಮಳೆಯಿಂದ ಸ್ವತಂತ್ರವಾಗಿ ಮಾಡಬೇಕು. he has to use the water as and when required in the required quantity. Only then he will get better yield. ಒಳ್ಳೆ ಫಸಲು ಬರಬೇಕು ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ನೀರು ಹಾಕಿದರೆ, ಯಾವ ಸಮಯದಲ್ಲಿ ನೀರು ಹಾಯಿಸಿದರೆ ಆ ಬೆಳೆಗೆ ಸರಿಯಾಗಿ ನೀರು ತಲುಪಿ
ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂದರೆ ನಾವು ನೀರಾವರಿ ಸೌಲಭ್ಯವನ್ನು ಹೆಚ್ಚು ಮಾಡಬೇಕು. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ನೀರಾವರಿ ಸೌಲಭ್ಯವನ್ನು ವಿಸ್ತರಣೆ ಮಾಡಿದ್ದಾರೆ. ಅದರ ವಿಸ್ತರಣೆಗೆ ಆದ್ಯ ಗಮನವನ್ನು ನೀಡಲಾಗಿದೆ. ದಟ್ ಇಸ್ ಪ್ರಯಾರಿಟಿ ಈಸ್ ಬೀನ್ ಗಿವನ್ ಫಾರ್ ಇಂಪ್ರೂವ್ಮೆಂಟ್ ಇನ್ ಇರಿಗೇಷನ್ ಫೆಸಿಲಿಟೀಸ್ ಇನ್ ಕರ್ನಾಟಕ. ಫಾರ್ ದಿಸ್ ದೇ ಹ್ಯಾವ್ ಮೇಡ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್ ಇನ್ ಇರಿಗೇಷನ್ ಫೀಲ್ಡ್. ಒಂದು ವಿವಿಧೋದ್ದೇಶ ನೀರಾವರಿ ಯೋಜನೆಗಳನ್ನು ತಂದಿದ್ದಾರೆ. ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ದೇರ್ ಆರ್ ಮೆನಿ ಡ್ಯಾಮ್ಸ್ ಬಿಲ್ಟ್ ಅಗೇನ್ಸ್ಟ್ ದಿ ಬಿಗ್ ರಿವರ್ಸ್ ಟು get irrigation facilities. Canals have been constructed in each and every village for regular water supply. And ಕೃಷಿ ಮಳೆಯನ್ನು ಅವಲಂಬಿಸೋದನ್ನು ಕಡಿಮೆ ಮಾಡೋದು, ಲೆಸ್ ಡಿಪೆಂಡೆನ್ಸ್ ಆನ್ ರೈನ್ಫಾಲ್, and improvement in agricultural production because of irrigation facility. This has been possible. Then next, ಎಜುಕೇಷನಲ್ ಅಡ್ವಾನ್ಸ್ಮೆಂಟ್, ಶೈಕ್ಷಣಿಕ ಪ್ರಗತಿ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ಮಹತ್ತರವಾದ ಪ್ರಗತಿಯನ್ನು ಸಾಧಿಸಿದೆ. ಇವತ್ತು ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡೋದನ್ನು ನೋಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿರೋದು, ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಿರೋದು, ಪ್ರಯೋಗಾಲಯಗಳನ್ನು ರಚನೆ ಮಾಡಿರೋದು, ಅಧ್ಯಾಪಕರ ನೇಮಕಾತಿ, ಒಟ್ಟಾರೆ ಶಿಕ್ಷಣ ಕ್ಷೇತ್ರದ ಮೇಲಿನ ಹೂಡಿಕೆ ತೀವ್ರವಾಗಿ ಹೆಚ್ಚಳ ಆಗಿರುವಂಥದ್ದು. ಇದರ ಪರಿಣಾಮವಾಗಿ ಸಾಕ್ಷರತೆ ಪ್ರಮಾಣ ಕೂಡ ಅಧಿಕವಾಗಿದೆ. ಅಂದರೆ ಎಜುಕೇಷನಲ್ ಅಡ್ವಾನ್ಸ್ಮೆಂಟ್, when you look at the educational advancement, even in educational field, there has been lot of progress in Karnataka economy. The schools and colleges are established in more numbers. There are many books being published and books being distributed among the students. There are many laboratories that are established in each and every schools and colleges. Then recruitment of teachers for schools and colleges, and the investment to the education field has increased today. ತೀವ್ರವಾಗಿ ಹೆಚ್ಚಾಗಿದೆ. ಆ್ಯಂಡ್ ಸೊ ದ ಲಿಟ್ರಸಿ ರೇಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಲಿಟ್ರಸಿ ಅಂದಾಗ ನಾವು ಬರೀ ಶಾಲೆಗಳಿಗೆ ಕರೆಕ್ಟಾಗಿ ಹೋಗ್ತಿರೋರಿಗೆ ಮಾತ್ರ ಇಲ್ಲಿ ಎಜುಕೇಷನ್ ಸಿಗ್ತಾ ಇಲ್ಲ, ವಯಸ್ಕರ ಶಿಕ್ಷಣ ಕೂಡ ಸೀರಿಯಸ್ ಆಗಿ ಮಾಡಿದ್ದಾರೆ. Okay, adult education has increased today, and so many farmers attend this class and they have learned how to read and write. They read newspapers, they understand what is going on in the economy. ನ್ಯೂಸ್ಗಳನ್ನ ನೋಡ್ತಾರೆ, ಏನಾಗ್ತಾ ಇದೆ ದೇಶದಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ, ಯಾವ್ಯಾವ ಯೋಜನೆಗಳು ಅವ್ರ ಪರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಏನೇನು ಬದಲಾವಣೆಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇನ್ ಎಜುಕೇಷನಲಿ ಇಟ್ ಹಸ್ ಮೇಡ್ ಲಾಟ್ ಆಫ್ advancement, and so we can consider that Karnataka is a developing state. ಹಾಗಾಗಿ ಕರ್ನಾಟಕ ಮುಂದುವರಿತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ದೆನ್ ಗ್ರೋತ್ ಆಫ್ ಮೆಡಿಕಲ್ ಫೆಸಿಲಿಟೀಸ್. ನೋಡಿ, ವೈದ್ಯಕೀಯ ಸೇವೆಗಳು, ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್ ನೆಸೆಸಿಟೀಸ್ ದಟ್ ಹ್ಯಾಸ್ ಟು ಬಿ ಗಿವನ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಹೆಲ್ತ್ ಫೆಸಿಲಿಟಿ ಹ್ಯಾಸ್ ಟು ಬಿ ಗಿವನ್. ಇದಕ್ಕೆ ಕರ್ನಾಟಕ ಆಸ್ಪತ್ರೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದೆ. ವೈದ್ಯರು ಮತ್ತು ನರ್ಸ್ಗಳನ್ನು ನೇಮಕಾತಿ ಮಾಡಿರುವಂಥದ್ದು, ಆರೋಗ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಿರುವಂಥದ್ದು, ಆಮೇಲೆ ಇದು ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಆಶಾ ಕಾರ್ಯಕರ್ತೆಯರ ನೇಮಕ, ಅವರು ಮಹಿಳೆಯರ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಹೋಗೋದು, ಗರ್ಭಿಣಿ ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಫ್ರೀ ಟ್ರೀಟ್ಮೆಂಟ್ ಇರ್ಬೋದು, ಅವ್ರಿಗೆ ಕೊಡ್ತಾ ಇರುವಂತಹ ಹೆಲ್ತ್ ಕಿಟ್ ಇರ್ಬೋದು, ಹೆರಿಗೆ ನಂತರ ಬಾಣಂತಿಯರಿಗೆ ಕೊಡ್ತಾ ಇರುವಂತಹ ಹೆಲ್ತ್ ಕಿಟ್ಟು, ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಡಾಕ್ಟರ್ಗಳನ್ನು ಮತ್ತು ನರ್ಸ್ಗಳನ್ನು ನೇಮಕಾತಿ ಮಾಡಿರೋದು, ಬೇರೆ ವೈದ್ಯಕೀಯ ಸಹಾಯಕರನ್ನು ನೇಮಕ ಮಾಡಿರುವಂಥದ್ದು, ಹಳ್ಳಿಗಳಿಗೆ ಹೋಗಿ ಆರೋಗ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದು. ಎವ್ರಿಥಿಂಗ್ ಈಸ್ ಇನ್ಕ್ರೀಸಿಂಗ್. The medical facilities have seen a drastic improvement in Karnataka. We see people coming from all countries. Many countries, they come here to get the treatment. ಯಾವುದಾದ್ರು ತುಂಬ ಕಷ್ಟದ ಯಾವುದಾದ್ರೂ ಒಂದು ಆಪ್ರೇಷನ್ ಇದೆ ಅಂತಂದರೆ ಜನ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಷ್ಟು ಮಟ್ಟಿಗೆ ನಮ್ಮ ಮೆಡಿಕಲ್ ಫೆಸಿಲಿಟಿ ಇವತ್ತು ಸುಧಾರಣೆ ಆಗಿದೆ. There are many more number of hospitals being established, more number of primary health centers that has been established. Asha workers are appointed, doctors and nurses to all the primary health centers are appointed. All the basic facility that a health center needs, that is being provided free of cost. The pregnant women are given health kits. The lactating mother, he is given the nutritional kit.
So all these are the medical facilities that is extended in Karnataka, and so we can call Karnataka a developing state. Then next is establishment of financial institutions. ಅಂದರೆ ಹಣಕಾಸು ಸಂಸ್ಥೆಗಳ ಸುಧಾರಣೆ. ಹಣಕಾಸು ಸಂಸ್ಥೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಗ್ರೆಸ್ ಆಗಿರೋದನ್ನು ನೋಡ್ತೀವಿ, ಅಂದರೆ ಪ್ರಗತಿ ಆಗಿರೋದನ್ನು ನೋಡ್ತೀವಿ. ನಿಮಗೆ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧನೆ ಆಗಿದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ರಚನಾತ್ಮಕ ಬದಲಾವಣೆ ಆಗಿರೋದನ್ನು ನೋಡ್ಬೋದು. ಕೈಗಾರಿಕಾ ಹಣಕಾಸು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರುವಂಥದ್ದು, ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತರಣೆ ಮಾಡಿರುವಂಥದ್ದು, ವಾಣಿಜ್ಯ ಬ್ಯಾಂಕ್ಗಳು, ವಿಶೇಷ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಬೆಳವಣಿಗೆ ಆಗಿರೋದು, ದೇಶೀಯ ಬ್ಯಾಂಕರ್ಗಳ ಪ್ರಾಮುಖ್ಯತೆ ಗಣನೀಯವಾಗಿ ತಗ್ಸಿರುವಂಥದ್ದು, ಅಂದರೆ ಕೈ ಸಾಲ ಕೊಡೋರ ಪ್ರಮಾಣವನ್ನು ಕಡಿಮೆ ಮಾಡಿರುವಂಥದ್ದು, ಕೃಷಿ, ಗುಡಿ ಕೈಗಾರಿಕೆ, ಗ್ರಾಮೀಣ ಅಭಿವೃದ್ಧಿ, ಸಾರಿಗೆ ಮುಂತಾದವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋ ರೀತಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಇವತ್ತು ಅಭಿವೃದ್ಧಿಪಡಿಸಿರೋದು ಬಹಳ ಪ್ರಮುಖ ಆಗಿದೆ. ಅಂದರೆ ಇಫ್ ಯು ಲುಕ್ ಅಟ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದೆರ್ ಹ್ಯಾಸ್ ಬಿನ್ ಅ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇನ್ ಕರ್ನಾಟಕ ಇನ್ ಟರ್ಮ್ಸ್ ಆಫ್ banking sector. The banking sectors are established and people are, you know, people are asked to visit banks for their loans. Today, the dependence on indigenous bankers have reduced drastically because there are many commercial banks, cooperative banks that have come forward to help farmers with the small loans, with medium loans, or with the long-term loans. Since there are banks which are very accessible today in the rural areas, people are less dependent on indigenous bankers, where the interest rate is very less and many a times the farmers are being deceived by these people. ಅಂದರೆ ಈ ಸಾಲ ಕೊಡೋರು, ಕೈ ಸಾಲ ಕೊಡೋರು ತುಂಬ ಸಾರಿ ರೈತರಿಗೆ ಮೋಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವರ ಮೇಲೆ ಡಿಪೆಂಡೆಂಟ್ ಆಗಿರೋದು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಕಡಿಮೆ ಆಗಿರೋದನ್ನು ನಾವು ನೋಡ್ತೀವಿ. ಫೈನಾನ್ಷಿಯಲ್ ಸೆಕ್ಟರ್ ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚು ಹಣಕಾಸು ಸಂಸ್ಥೆಗಳನ್ನು ವಿಸ್ತರಣೆ ಮಾಡಿರುವಂಥದ್ದು, ಆಮೇಲೆ ಕೈಗಾರಿಕೆಗೆ ಸಾಲ ಕೊಡೋ ಹಣಕಾಸು ಸಂಸ್ಥೆಗಳನ್ನೇ ಸ್ಥಾಪನೆ ಮಾಡಿರುವಂಥದ್ದು. ದಟ್ ಈಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಫೈನಾನ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಮೇ ಬಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI ಇರ್ಬೋದು, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IFCI ಇರ್ಬೋದು, ಸಿಡ್ಬಿ ಇರ್ಬೋದು, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ ಇರ್ಬೋದು. All these are established for the benefit of the people, and so this has brought lot of development, and so we can say that the Karnataka is a developing economy. Then increasing social overhead cost. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಹೆಚ್ಚಳ. ಇಲ್ಲಿ ಸಾಮಾಜಿಕ ಮೌಲ್ಯೋತ್ಪಾದಕ ಅಂದರೆ ಸಮಾಜದ ಮೌಲ್ಯವನ್ನು ಹೆಚ್ಚಿಗೆ ಮಾಡುವಂತಹ ಮೂಲಭೂತ ಸೌಕರ್ಯ, ಅದಕ್ಕೆ ನಾವು ಖರ್ಚು ಮಾಡುವಂತಹ ಹಣ. ಓಕೆ, ಸಮಾಜದ ಮೌಲ್ಯವನ್ನು ಜಾಸ್ತಿ ಮಾಡಬೇಕು. It has to increase the value of the society that we are living in. How much of the cost is being spent to increase this social overhead cost? ನೀವು social overhead cost ಅಂದ ತಕ್ಷಣ it is the transport and communication facility, it is irrigation facility, it is fuel production, it is education, it is health, it is hygiene, training, research, everything comes under this. ಪ್ರತಿಯೊಂದು ಕೂಡ ಸೋಷಿಯಲ್ ಓವರ್ಹೆಡ್ ಕಾಸ್ಟಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ರಸ್ತೆ, ರೈಲು, ವಾಯು ಸಾರಿಗೆ ಸಾಕಷ್ಟು ಪ್ರಗತಿಯಾಗಿರೋದನ್ನು ನೋಡ್ತೀವಿ. ಸುಮಾರು 3172 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನು ಇವತ್ತು ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಮತ್ತು 2,30,669 ಕಿಲೋಮೀಟರ್ ಅಷ್ಟು ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿದೆ. ವಿದ್ಯುತ್ ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೀವಿ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಗತಿ ಆಗಿದೆ. ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿರೋದನ್ನು ನೋಡ್ತೀವಿ. ಟುಡೇ ವಿ ಸಿ ದ್ಯಾಟ್ ದೆರ್ ಇಸ್ ಇಂಪ್ರೂವ್ಮೆಂಟ್ ಇನ್ ಎಜುಕೇಷನ್ ಫೀಲ್ಡ್, ದೆರ್ ಇಸ್ ಇಂಪ್ರೂವ್ಮೆಂಟ್ ಇನ್ ಮೆಡಿಕಲ್ ಫೆಸಿಲಿಟಿ, ದೆರ್ ಇಸ್ ಇಂಪ್ರೂವ್ಮೆಂಟ್ ಇನ್ railways, road transport. We have nearly 3,000 kilometer of railway line that is constructed. 2,30,669 kilometers of road that is being constructed. The medical field has seen drastic improvement. We see that there is improvement in energy production, fuel production ಅಲ್ಲಿ ಸಾಕಷ್ಟು ಪ್ರಮಾಣದ ಉತ್ಪಾದನೆಯನ್ನು ಮಾಡಿರುವಂಥದ್ದು ಮತ್ತು ಸಾಧನೆಯನ್ನು ಮಾಡಿರುವಂಥದ್ದು. ಇದೆಲ್ಲದರಿಂದ
ನಮಗೆ ಕರ್ನಾಟಕ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ ಅನ್ನೋದು ಮನವರಿಕೆ ಆಗ್ತಾ ಹೋಗುತ್ತೆ. ಸೊ ನೀವು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಕರ್ನಾಟಕ ಆರ್ಥಿಕ ವ್ಯವಸ್ಥೆಯಲ್ಲಾಗಿರುವಂತಹ ರಚನಾತ್ಮಕ ಬದಲಾವಣೆಗಳು, ಬಂಡವಾಳ ಸರಕು ಕೈಗಾರಿಕೆಗಳ ಬೆಳವಣಿಗೆ, ಮಾಹಿತಿ ತಂತ್ರಜ್ಞಾನದ ಪ್ರಗತಿ, ಮೂಲ ಸೌಕರ್ಯಗಳ ನಿರ್ಮಾಣ, ಸಾರ್ವಜನಿಕ ರಂಗದ ಪ್ರಗತಿ, ಹಣಕಾಸು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆ, ಕೃಷಿ ಕ್ಷೇತ್ರದ ಪರಿವರ್ತನೆ ಮುಂತಾದ ಅಂಶಗಳು ಕರ್ನಾಟಕ ಒಂದು ಮುಂದುವರಿಯುತ್ತಿರುವ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿಶೀಲ ರಾಜ್ಯವೆಂದು ನಂಬುವಂತೆ ಮಾಡಿದೆ. The structural changes in Karnataka economy, growth of capital goods, industries, advancement of information technology, construction of infrastructure, progress in public sector, growth of finance and banking sector, transformation of agricultural sector, etc. have led Karnataka to believe that it is a developing state. So, this is about Karnataka, a developing state. Thank you.